ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನಲ್ಲಿ ವಿದ್ಯುತ್ ಇಲಾಖೆ ಅಧಿಕಾರಿಗಳು ಮತ್ತೊಮ್ಮೆ ಲೂಟಿ ಮಾಡಲು ಬಂದಿದ್ದಾರಂತೆ. ಅಥಣಿ ತಾಲೂಕಿನಲ್ಲಿ ಹಿಂದೆ ಒಂದು ಬಾರಿ 2021-22ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯದ 80 ಕೋಟಿ ರೂಪಾಯಿ ಅನುದಾನವನ್ನ ವಿದ್ಯುತ್ ಇಲಾಖೆ ಅಧಿಕಾರಿಗಳು ನುಂಗಿ ನೀರು ಕುಡಿದಿದ್ದು. ಈ ಪ್ರಕರಣದಲ್ಲಿ 20ಕ್ಕೂ ಹೆಚ್ಚು ಅಧಿಕಾರಿಗಳು ಅಕ್ರಮ ಸಕ್ರಮ ಅಡಿಯಲ್ಲಿ ಬಂದ ಸರ್ಕಾರದ ಅನುದಾನವನ್ನ ಜನರಿಗೆ ತಿರುಪತಿ ತಿಮ್ಮಪ್ಪನ ಲಡ್ಡು ಕೊಟ್ಟು ಸರ್ಕಾರಕ್ಕೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಯಾರದ್ದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಉಧೋ ಉಧೋ ಎಂದು ಮಾಡಿಕೊಂಡ ಪ್ರಕರಣ ಅಥಣಿಯಲ್ಲಿ ಸದ್ದಿಲ್ಲದೆ ಸುದ್ದಿ ಮಾಡಿತ್ತು. ಅದೇ ಸಮಯದಲ್ಲಿ ರೈತ ಸಂಘದ ಮಹಿಳಾ ತಾಲೂಕು ಅಧ್ಯಕ್ಷರಾದ ಪ್ರೀತಿ ಶಿವಾನಂದ ಪೂಜಾರಿ ಇವರು ಈ ಪ್ರಕರಣವನ್ನ ಬೆಳಕಿಗೆ ತಂದಿದ್ರು. ಅದರಂತೆಯೇ ಆ ಸಮಯದಲ್ಲಿ ಇದ್ದ ಸರ್ಕಾರ ಪ್ರಕರಣದಲ್ಲಿ ಭಾಗಿಯಾಗಿದ್ದಂಥ ಭ್ರಷ್ಟ ಅಧಿಕಾರಿಗಳನ್ನ ವಜಾಕೂಡಗೊಳಿಸಿತ್ತು. ಅಲ್ಲಿಂದ ಇಲ್ಲಿವರೆಗೆ ತನಿಖೆ ಹಂತದಲ್ಲಿ ಪ್ರಕರಣವಿದ್ದು, ಅದೇ ರೀತಿ ಪ್ರೀತಿ ಶಿವಾನಂದ ಪೂಜಾರಿಯವರು ಸರ್ಕಾರದ ಹಣವನ್ನ ಲೂಟಿ ಮಾಡಿದಂಥ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೋರಾಟ ನಡೆಸಿದ್ದಾರೆ. ಆದರೆ ಇತ್ತೀಚಿನ ಸಮಯದಲ್ಲಿ 2025ರಲ್ಲಿ ಪ್ರಕರಣದಲ್ಲಿ ಆರೋಪಿಯಾಗಿರುವಂತಹ ಅಧಿಕಾರಿಗಳನ್ನ ಮರಳಿ ಅಥಣಿ ತಾಲೂಕಿನ ವಿದ್ಯುತ್ ಇಲಾಖೆಯಲ್ಲಿ ಮತ್ತೆ ಕೆಲಸಕ್ಕೆ ನೇಮಕ ಮಾಡಿದ್ದಾರಂತೆ. ಇದು ಎಷ್ಟರ ಮಟ್ಟಿಗೆ ಸರಿ? ಈ ಅಧಿಕಾರಿಗಳು ನಾನೇ ಬ್ರಹ್ಮ, ನಾನೇ ವಿಷ್ಣು, ನಾನೇ ಮಹೇಶ್ವರ ಎಂದು ಇಲಾಖೆಗೆ ಸಮಸ್ಯೆ ಅಂತ ಬಂದಂಥ ರೈತರಿಗೆ ಆವಾಜ್ ಹಾಕುತ್ತಾ ತಮ್ಮ ದರ್ಪವನ್ನ ತೋರ್ತಿದ್ದಾರಂತೆ. ಹಾಗೆ ರಾಜ್ಯ ಸರ್ಕಾರ ನನ್ನನ್ನ ಏನ್ ಮಾಡುತ್ತೆ, ಮೇಲಧಿಕಾರಿಗಳು ನನ್ನ ಮೇಲೆ ಏನು ಕ್ರಮ ಕೈಗೊಳ್ತಾರೆ, ಮತ್ತೆ ಮತ್ತೆ ಗಡಿಯಾರ ತಿರುಗಿ ಬರುವಂತೆ ನಾನು ಮತ್ತೆ ಇಲಾಖೆಗೆ ಬಂದು ಕೆಲಸ ಮಾಡ್ತಿದ್ದೇನೆ ಅಲ್ವೇ? ಕೆಲ ರಾಜಕಾರಣಿಗಳಿಗೆ ಹಣ ಕೊಟ್ರೆ ಸಾಕು, ನಮ್ಮನ್ನ ಏನು ಮಾಡಲು ಸಾಧ್ಯವಿಲ್ಲ, ಅವರೇ ರಕ್ಷಣೆ ನೀಡುತ್ತಾರೆ ಎನ್ನುವಂತೆ ಗರ್ವ ತೋರಿಸಿಕೊಂಡು ಕರ್ತವ್ಯ ಮಾಡುತ್ತಿದ್ದಾರೆ. ಈ ಸಂಪೂರ್ಣ ವಿಷಯವನ್ನ ನೋಡಿಕೊಂಡು ನಮ್ಮ ತಾಲೂಕಿನ ರೈತ ಸಂಘದ ಅಧ್ಯಕ್ಷರು ನಮ್ಮ ಹೋರಾಟಕ್ಕೆ ಬೆಲೆಯೇ ಇಲ್ವೇ? ವಿದ್ಯುತ್ ಇಲಾಖೆಯ ಏನು ಲಂಚದ ತವರು ಮನೆಯಾಗಿದೆಯೇ? ಸರ್ಕಾರ ಇವರನ್ನ ಮತ್ತೆ ಕೆಲಸಕ್ಕೆ ತೆಗೆದುಕೊಂಡಿದೆ ಅಲ್ವೋ? ಹಾಗಿದ್ರೆ ಇವರ ಬಳಿ ಎಷ್ಟು ಲಂಚದ ಹಣವನ್ನ ತೆಗೆದುಕೊಂಡಿದ್ದಾರೆ ಎಂಬುದು ರೈತ ಸಂಘದ ಪ್ರಶ್ನೆಯಾಗಿದೆ. ಇವರ ಹೋರಾಟಕ್ಕೆ ಜಯ ಸಿಗುತ್ತದೋ ಇಲ್ಲವೋ ಎಂಬುದನ್ನ ಕಾದು ನೋಡೋಣ.